ಅಲ್ವಾ. ಪ್ರೀವಿಯಸ್ ಕ್ಯಾಲ್ಕುಲೇಷನಲ್ಲಿ ನೋಡ್ತಾ ಬನ್ನಿ. 35 is a class mark value, 7 is a frequency value ಅಲ್ವಾ. ಸೊ 35 ಅಂದರೆ ಇಲ್ಲಿ 7 is a class mark ಅಂದರೆ ಇದ್ರ ಕೆಳಗಡೆ ಬರಬೇಕು ಸ್ವಲ್ಪ ಅಲ್ವಾ. ನೆಕ್ಸ್ಟ್ we have what 45 as a class mark value and 21 as the frequency value alva. So 45 next 21 is the frequency value. 45 ne 40 ಆದ ನಂತರ ಇಲ್ಲಿ ತಗೊಂಡ್ರೆ 21 ಅಂದರೆ one more point here, that is what here. Next 55 class mark value and 23 is the frequency value alva. 55 is the class mark value and 23 is the 55 means 40 45 50 55. ಇದೆಷ್ಟಿದೆ 20 55 ಇದ್ದಾಗ 23 ಇದೆ. ಸೊ 20 21 22 23. ಓಕೆ ನೆಕ್ಸ್ಟ್ 65 is the class limit value. ಹಾಗಾದರೆ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ 19 ಇದೆ ಅಲ್ವಾ. ಸೊ 65 19 ಅಂದರೆ 60 65 then frequency is 19 means below 20 we have to plot the value ಅಲ್ವಾ. ಸೊ ಇಲ್ಲಿ ಬರುತ್ತೆ. ನೆಕ್ಸ್ಟ್ 75 is a class limit value and 6 is the frequency value. 75 ಅಂದರೆ ಇದಕ್ಕಿಂತ ಹಿಂದೆನೆ ಅಲ್ವಾ. 6 is the frequency value. ಸೊ ಇಲ್ಲಿ ಬರ್ಬೋದು. ನೆಕ್ಸ್ಟ್ is 85 is the class limit value, 5 is the frequency ಅಲ್ವಾ. 85 5 is the frequency. ಓಕೆ ಸೊ 5 ಅಂದರೆ ಇಲ್ಲಿ. ನೆಕ್ಸ್ಟ್ ನೀವು ಗ್ರಾಫ್ ಶೀಟಲ್ಲಿ ನೀಟಾಗಿ ಪ್ಲಾಟ್ ಮಾಡಿದ್ರೆ ತುಂಬಾ ಸರಿಯಾಗಿ ಬರುತ್ತೆ. ಓಕೆ ಫ್ರೀಕ್ವೆನ್ಸಿ ಕವ್. ನೆಕ್ಸ್ಟ್ ಕ್ಲಾಸ್ ಮಾರ್ಕ್ ವ್ಯಾಲ್ಯೂ 90 to 100 ಕ್ಲಾಸಲ್ಲಿ ನೋಡಿ ಎಷ್ಟಿದೆ 95 ಇದೆ ಅಲ್ವಾ. ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಸೊ 95 4 ಇಫ್ ಯು ಪ್ಲಾಟ್ 95 80 85 90 95 95 and the frequency is 4 alva. Yes. Okay, if you draw the frequency curve it will be in this manner and you can get it by joining these points. Okay, so join ಮಾಡಬೇಕು ಈಗ ಈ ಪಾಯಿಂಟ್ಸ್ ಅನ್ನಷ್ಟು. This is a frequency curve. Okay, we call it as what? Frequency curve. ಇದನ್ನ ನಾವೇನಂತ ಕರಿತೀವಿ frequency curve. Okay, it is a diagrammatical representation of a frequency, graphical representation or diagrammatical representation of a frequency distribution can be called as what? Frequency curve. Then how we can obtain this frequency curve? Frequency curve ನ ಯಾವ ರೀತಿ ಗೊತ್ತಾಗತ್ತೆ ನಮ್ಗೆ, ಹೆಂಗೆ ಮಾಡ್ಬೋದು ಇದನ್ನ, ಯಾವ ರೀತಿ ಡ್ರಾ ಮಾಡ್ಬೋದು ಅಂದರೆ we can obtain the frequency curve by taking class marks value on x axis and frequency on y axis. ಓಕೆ, ಸೊ ನಾವಿಲ್ಲಿ ಫ್ರೀಕ್ವೆನ್ಸಿ ಕರ್ವ್ನ ಯಾವ ರೀತಿ ಡ್ರಾ ಮಾಡಿದ್ದೀವಿ ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಕ್ಲಾಸ್ ಮಾರ್ಕ್ಸ್ ವ್ಯಾಲ್ಯೂ ಪ್ರೀವಿಯಸ್ ಕ್ಯಾಲ್ಕುಲೇಷನ್ ಅಂತ ತೋರಿಸಿದ್ದೀನಲ್ವಾ. ಕ್ಲಾಸ್ ಮಿಡ್ ಪಾಯಿಂಟ್ ಅಥವಾ ಕ್ಲಾಸ್ ಮಾರ್ಕ್ ಯಾವ ರೀತಿ ಕಂಡುಹಿಡಿತೀವಿ ಅಂತ ಆ ವ್ಯಾಲ್ಯೂಸು ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ರಲ್ವಾ ಆ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವಿಲ್ಲಿ ಫ್ರೀಕ್ವೆನ್ಸಿ ಕರ್ವ್ನ ಡ್ರಾ ಮಾಡ್ಬೋದು. ಓಕೆ, ಸೊ ಇಲ್ಲಿ ಕೆಳಗಡೆ ಬರೆಯೋಣ ಡಯಾಗ್ರಾಮೆಟಿಕ್ ಪ್ರೆಸೆಂಟೇಷನ್ ಆಫ್ ಡಯಾಗ್ರಾಮೆಟಿಕ್ representation of frequency distribution
diagrammatic representation of frequency distribution of data. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ, ಕ್ಲಾಸ್ ಮಾರ್ಕ್ ಇದೆ ನೋಡಿ 0 to 10 ಎಷ್ಟಿದೆ, 0 to 10 ಕ್ಲಾಸಲ್ಲಿ ಕ್ಲಾಸ್ ಮಾರ್ಕ್ ಎಷ್ಟಿತ್ತು, 10 5 ಇತ್ತಲ್ವಾ. ಸೊ 5 ಕ್ಲಾಸ್ ಮಾರ್ಕ್ ವ್ಯಾಲ್ಯೂ 5 ನೋಡೋಣ. ನೆಕ್ಸ್ಟು ಫ್ರೀಕ್ವೆನ್ಸಿ ವ್ಯಾಲ್ಯೂ 1 ನೋಡಿ ಅಲ್ವಾ. ಸೊ ಇಲ್ಲಿ 5 ಕ್ಲಾಸ್ ಮಾರ್ಕ್, ಓಕೆ, 1 ಈಸ್ ದ ಫ್ರೀಕ್ವೆನ್ಸಿ. ಇದೇ ಥರ ವ್ಯಾಲ್ಯೂಸ್ನ ನಾವಿಲ್ಲಿ ಪ್ಲಾಟ್ ಮಾಡಿದ್ದೀವಿ. ಎಲ್ಲ ವ್ಯಾಲ್ಯೂಸ್ ಪ್ಲಾಟ್ ಮಾಡಿದ್ಮೇಲೆ ಮಾರ್ಕ್ ಮಾಡಿದ ನಂತರ ಇಷ್ಟು ವ್ಯಾಲ್ಯೂಸ್ನ ಜಾಯಿನ್ ಮಾಡಿದ್ದೀವಿ. ಸೊ ಬೈ ಜಾಯಿನಿಂಗ್ ದೀಸ್ ವ್ಯಾಲ್ಯೂಸ್, ದಟ್ ಈಸ್ ದ ಕ್ಲಾಸ್ ಮಾರ್ಕ್ ಅಥವಾ ಕ್ಲಾಸ್ ಮಿಡ್ ಪಾಯಿಂಟ್ ವ್ಯಾಲ್ಯೂ ಆ್ಯಂಡ್ ಫ್ರೀಕ್ವೆನ್ಸಿ, ವಿ ಕ್ಯಾನ್ ಒಬ್ಟೈನ್ ಹಿಯರ್ frequency curve. Okay, so hence we can say that frequency curve is a graphical representation of a frequency distribution. So we can obtain this frequency curve by taking what, class marks on x axis and frequency on y axis. Okay, next let us know about how to prepare a frequency distribution. ಓಕೆ, ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕೀಗ. How to prepare frequency distribution. How to prepare frequency distribution. Okay, see, this frequency distribution can be prepared by answering to the following questions. 4 questions ಇದೆ, ಅದಕ್ಕೆ ನಮಗೆ ಆನ್ಸರ್ ಗೊತ್ತಾಗ್ಬಿಟ್ರೆ ಆ ರೀತಿಯಲ್ಲಿ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಪ್ರಿಪೇರ್ ಮಾಡ್ತಾ ಹೋಗ್ಬೋದು. ಓಕೆ, ದೆನ್ ವಾಟ್ ಈಸ್ ದಟ್ ಫಸ್ಟ್ ಕ್ವೆಶನ್, ಹೌ ಮೆನಿ ಕ್ಲಾಸಸ್ ಶುಡ್ ವಿ ಹ್ಯಾವ್, ಎಷ್ಟು ಕ್ಲಾಸಸ್ ಇರಬೇಕು ಅನ್ನೋದು. Second one is what should be the size of each class. Okay, then third one is how should we determine the class limits. Fourth is how should we get the frequency for each class. Okay, while preparing a frequency distribution, the following four questions need to be addressed. Okay, under that first one is how many classes should we have. How many classes should we have? Okay, the first question is what? How many classes should we have? Then second one is
what should be the size of each class? What should be the size of each class? Then the third question is, how should we determine the class limits? Okay. Then the fourth question will be, how should we get the frequency for each class? How should we get the frequency for each class? Okay. So how to prepare frequency distribution? Frequency ಅಂದ್ರೆ ಏನು ಗೊತ್ತಾಯ್ತು, frequency distribution ಅಂದ್ರೆ ಏನು ಗೊತ್ತಾಯ್ತಲ್ವಾ? So frequency distribution ಅಂದ್ರೆ ಏನು? It will tell about the quantitative variable, isn't it? Frequency distribution is a comprehensive way to classify raw data of a quantitative variable. Variable ಅಂದರೆ ಗೊತ್ತು ನಮಗೇನು, the component which keeps on changing can be called as what? ವೇರಿಯೇಬಲ್. ಕ್ವಾಂಟಿಟೇಟಿವ್ ವೇರಿಯೇಬಲ್ ಅಂದರೆ ಯಾವ ಒಂದು ವೇರಿಯೇಬಲ್, ಯಾವ ಒಂದು ಕಾಂಪೊನೆಂಟ್ನ ನಾವು ಮೆಷರ್ ಮಾಡ್ಬೋದು ಅಲ್ವಾ. ಸೊ ಅಂದರೆ ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಇನ್ ಎ ಕ್ಲಾಸ್, ಇಟ್ ಈಸ್ ಅ ವೇರಿಯೇಬಲ್. ಒಂದಿನ 20 ಜನ ಪ್ರೆಸೆಂಟ್ ಇರ್ಬೋದು ಸ್ಟೂಡೆಂಟ್ಸು, ಇನ್ನೊಂದು ದಿನ 30 ಜನ ಇರ್ಬೋದು. ಅಂದರೆ ಇಲ್ಲಿ ಕ್ವಾಂಟಿಟೇಟಿವ್ ವೇರಿಯೇಬಲ್ ಅಂದ್ರೇನು, ವಿಚ್ ಕ್ಯಾನ್ ಬಿ ಮೆಷರ್ಡ್ ಅಲ್ವಾ. ಕ್ವಾಂಟಿಟೇಟಿವ್ ಮೀನ್ಸ್ ವಾಟ್, ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ವ್ಯಾಲ್ಯೂಸ್, ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಸ್. ಅದಕ್ಕೆ ನಾವು ಅದನ್ನು ಕ್ವಾಂಟಿಟೇಟಿವ್ ವೇರಿಯೇಬಲ್ ಅಂತ ಹೇಳ್ತೀವಿ. ಇಲ್ಲೇನಪ್ಪ ಅಂದರೆ ಕ್ವಾಂಟಿಟೇಟಿವ್ ವೇರಿಯೇಬಲ್ನ ನಾವಿಲ್ಲಿ ಏನು ಮಾಡ್ತೀವಿ, ಪ್ರಾಪರಾಗಿ ಕ್ಲಾಸಿಫೈ ಮಾಡ್ತೀವಿ. ರಾ ಡಾಟಾ ಏನಿರುತ್ತೋ ಅಂದರೆ, ರಾ ಡಾಟಾ ಅಂದರೆ ಏನಲ್ಲಿ ಕ್ವಾಂಟಿಟೇಟಿವ್ ವೇರಿಯೇಬಲ್ ಅಲ್ವಾ. ಸೊ ಅದನ್ನು ನಾವಲ್ಲಿ ಸರಿಯಾಗಿ ಕ್ಲಾಸಿಫೈ ಮಾಡ್ತೀವಿ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನಲ್ಲಿ. ಹಾಗಾಗಿ ನಾವು ಇನ್ನೊಂದೇನು ಹೇಳ್ಬೋದು, ಇಟ್ ಶೋಸ್ how different values of a variable are distributed in different classes along with a corresponding class frequencies ಅಲ್ವಾ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂದರೆ, here we need to address 4 questions. Okay, in order to prepare the frequency distribution we have to think about these 4 questions here. Which are those questions? See, first one is, how many classes should we have? ಎಷ್ಟು ಕ್ಲಾಸಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, how many classes should we have? Then the second question is, what should be the size of the each class? Each classದು ಸೈಜ್ ಏನಿರಬೇಕು, ಪ್ರತಿಯೊಂದು ಕ್ಲಾಸ್ದು ಕೂಡ ಸೈಜ್ ಏನಿರಬೇಕು ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್, how should we determine the class limits? How we can know the class limit, how to find out the class limit, that is the third question. Then fourth one is, how should we get the frequency for each class? Okay, how should we get the frequency for each class ಅಂತ ಹೇಳ್ತೀವಿ. ಇಲ್ಲಿ ಥರ್ಡ್ ಕ್ವೆಶನ್ ನೋಡೋದಾದರೆ, ಇಲ್ಲಿ ಹೌ ಶುಡ್ ವಿ ಡಿಟರ್ಮೈನ್ ದ ಕ್ಲಾಸ್ ಲಿಮಿಟ್ಸ್ ಅಂದರೆ ಇಲ್ಲಿ ನಮಗೆ 2 ಮೆಥಡ್ ಬರುತ್ತೆ. ಯಾವುದಪ್ಪ ಅಂದರೆ, ಒಂದು ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ, ಇನ್ನೊಂದು ಎಕ್ಸ್ಕ್ಲೂಸಿವ್ ಮೆಥಡ್. ಇನ್ಕ್ಲೂಸಿವ್ ಮೆಥಡ್ ಅಂದರೆ ಏನು, ಅಲ್ಲಿ ಲೋವರ್ ಕ್ಲಾಸ್ ಲಿಮಿಟ್ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತೀವಿ ಇದರಲ್ಲಿ ಇನ್ಕ್ಲೂಸಿವ್ ಮೆಥಡಲ್ಲಿ. ಎಕ್ಸ್ಕ್ಲೂಸಿವ್ ಮೆಥಡ್ ಆದರೆ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡೋಂಗಿಲ್ಲ. ಎಕ್ಸ್ಕ್ಲೂಡಿಂಗ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಯು ವಿಲ್ ಬಿ ವಾಟ್ knowing the frequency over there. Okay, you will be noting down the values. Okay, so ಆ ರೀತಿ ಅರ್ಥ ಮಾಡ್ಕೊಳೋದೆಲ್ಲಪ್ಪ ಅಂದರೆ, how should we determine the class limits? Here we can come across what
two types or two methods are there. One is inclusive method and exclusive method. Okay, that you will be knowing in the upcoming classes. So in today's class we have understood about the calculation of class midpoint or class mark. So class mark means what? It is the middle value of the class. It represents the middle value of the class, isn't it? And we can calculate the class midpoint value by using the formula upper class limit plus lower class limit divided by 2. Hence we can say that class midpoint is the what? It is the average of upper class limit value and lower class limit value of a class, we can say. Then after that we have taken one example where they have given the class and frequency. There we have determined the value of lower class limit and upper class limit and even the class limit, class mark or class midpoint value. And we came to know about frequency curve, isn't it? It is a diagrammatic representation of a frequency distribution. Then we came to know what are the questions we need to understand in order to prepare the frequency distribution. That is how to prepare frequency distribution. This description I will be giving in the next class. Okay, thank you.